ದೇವರ ನಂಬಿಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಜನನವು ದೂತರು ಅದನ್ನು ಕುರುಬರಿಗೆ ತಿಳಿಸಿದ್ದು. ಆ ಸೀಮೆಯ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಕಾಣಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಫಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕಗಳಲ್ಲಿ ಮನುಷ್ಯರೊಳಗೆ ಸಮಾಧಾನ ಎಂದು ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, 2025 ವರ್ಷಗಳಿಗಿಂತ ಮುಂಚೆ ಯೇಸು ಕ್ರಿಸ್ತನು ಕನ್ಯಾಮರಿಯಳ ಗರ್ಭದಲ್ಲಿ ಕೂಸಾಗಿ ಪಾಪರಹಿತನಾಗಿ ಲೋಕದ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆ. ದಾರಿ ತಪ್ಪಿ ತೊಳಲುತ್ತಿದ್ದ ಜನರಿಗೆ ಕುರುಬನಾಗಿ ಈ ಲೋಕಕ್ಕೆ ಬಂದಿದ್ದಾನೆ. ಕಷ್ಟದಲ್ಲಿದ್ದ ಜನರಿಗೆ ಶಾಂತಿಯನ್ನು, ಸಮಾಧಾನವನ್ನು ಕೊಡೋದಕ್ಕೋಸ್ಕರ ಈ ಲೋಕಕ್ಕೆ ಕೂಸಾಗಿ ಜನಿಸಿ ಬಂದಿದ್ದಾನೆ. ಆತನು ಒಂದು ಕನ್ಯೆಯ ಗರ್ಭದಲ್ಲಿ, ಪುರುಷ ಸಂಕಲ್ಪವಿಲ್ಲದಂಥ ಕನ್ಯೆಯ ಗರ್ಭದಲ್ಲಿ ಜನಿಸಿ ಬಂದಿರಲಿಕ್ಕಿರುವಂಥ ಜಗದ್ರಕ್ಷಕನು. ಏಸು ಎಂದರೆ ಆತನು ಈ ಲೋಕದ ಜನರ ಪಾಪಗಳನ್ನು ತೊಳೆಯುವವನು ಎಂದು ಆ ಹೆಸರಿನ ಅರ್ಥವಾಗಿದೆ. ಆ ವಿಷಯವನ್ನು ಅಡವಿಯಲ್ಲಿ ಕುರಿಗಳನ್ನು ಕಾಯ್ತಾ ಇರಲಿಕ್ಕಿರುವಂಥ ಕುರುಬರಿಗೆ ದೇವದೂತನು ಬಂದು ಒಂದು ಸಂದೇಶವನ್ನು ಕೊಡ್ತಾ ಇದ್ದಾನೆ. ಆ ದೇವದೂತನು ಅವರಿಗೇನು ಹೇಳ್ತಾ ಇದ್ದಾನೆ, ಹೆದರಬೇಡ್ರಿ, ಈ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ. ಜನರಿಗೆಲ್ಲ ಅಂದರೆ ಇಡೀ ಪ್ರಪಂಚದ ಮಾನವ ಕುಲಕ್ಕೆ ಶುಭ ಸಮಾಚಾರವನ್ನು ತಂದಿದ್ದೇನೆ ಅಂತ ದೇವದೂತನ ಆತನಿಗೆ ಹೇಳುವುದನ್ನು ನಾವಿಲ್ಲಿ ಕೇಳಿಸ್ಕೊಳ್ತಾ ಇದ್ದೇವೆ. ಅದು ಏನು, ಆ ಶುಭ ಸಮಾಚಾರ ಏನು ಅಂತಂದರೆ, ಈ ಹೊತ್ತು ನಿಮಗೋಸ್ಕರ ಅಂದರೆ ಈ ಜಗತ್ತಿನ ಜನರಿಗೋಸ್ಕರ ಒಬ್ಬ ರಕ್ಷಕನು ಅಂದರೆ ಪಾಪದಿಂದ ಬಿಡಿಸುವ ಆತನು ಹುಟ್ಟಿದ್ದಾನೆ ಅಂತ ಹೇಳ್ತಾ ಇದೆ ಇಲ್ಲಿ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಮಗೆ ಕರ್ತನಾಗಿರುವ ಕ್ರಿಸ್ತನು ಜಗದ್ರಕ್ಷಕನು ಅಂತ ನಾವು ಹೇಗೆ ತಿಳಿದುಕೊಳ್ಳಬೇಕು ಎನ್ನುವಾಗ, ಒಂದು ಕೂಸು ಬಟ್ಟೆಯಲ್ಲಿ ಸುತ್ತಿರ್ತದೆ. ಅದು ಗೋದಲಿ ಅಂದರೆ ದನದ ಕೊಟ್ಟಿಗೆಯಲ್ಲಿ ಛತ್ರದಲ್ಲಿ ಮಲಗಿರುವಂಥದ್ದನ್ನು ನೀವು ನೋಡ್ತೀರಿ ಎನ್ನುವಂಥದ್ದು ಆ ಕುರುಬರಿಗೆ ಸಂದೇಶವನ್ನು ಕೊಟ್ಟು ಆ ದೇವದೂತನು ಅಲ್ಲಿಂದ ಹೊರಟು ಹೋಗುವುದನ್ನು ನೋಡ್ತೇವೆ. ಅವರೆಲ್ಲರೂ ಸೇರಿಕೊಂಡು ದೇವದೂತನು ಆತನ ಜೊತೆ ಸಂಗಡ ಬಂದಿರಲಿಕ್ಕಿರುವಂಥ ದೂತರುಗಳು ಕೂಡ ಒಂದು ಹಾಡನ್ನು ಹಾಡ್ತಾರೆ. ಅದು ಹೇಗೆ ಅಂತಂದರೆ, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ. ಯಾಕೆ ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ ಉಂಟಾಗಬೇಕು ಅಂತಂದರೆ, ಈ ಲೋಕದ ಜನರಿಗೆ ಪಾಪದಿಂದ ಬಿಡಿಸುವಂಥ ರಕ್ಷಕನು ಈ ಭೂಮಿಯ ಮೇಲೆ ಹುಟ್ಟಿ ಬಂದಿದ್ದಕ್ಕೋಸ್ಕರ ನಾವು ದೇವರಿಗೆ ಮಹಿಮೆಯನ್ನು ತರಬೇಕು ಎನ್ನುವಂಥದ್ದು ದೇವದೂತರು ಈ ಹಾಡನ್ನು ಹಾಡ್ತಾಯಿದ್ದಾರೆ. ಭೂಲೋಕದಲ್ಲಿರಲಿಕ್ಕಿರುವಂಥ ಎಲ್ಲ ಜನರಿಗೆ, ಎಲ್ಲ ಜನಸಮೂಹದವರಿಗೆ, ಎಲ್ಲ ಮನುಷ್ಯರೊಳಗೆ ಶಾಂತಿ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ಐಕ್ಯತೆ, ಪಾಪದಿಂದ ಬಿಡುಗಡೆ ಆಗಬೇಕು ಎನ್ನುವಂಥದ್ದವರು ಹಾಡ್ತಾ ಇದ್ದಾರೆ. ಮತ್ತೇನು ಹೇಳ್ತಾ ಇದ್ದಾರೆ, ದೇವರು ಅವರೆಲ್ಲರನ್ನ
ತನ್ನ ಕಡೆಗೆ ಸೇರಿಸ್ಕೊಳ್ತಾ ಇದ್ದಾನೆ, ಒಲಿತಾ ಇದ್ದಾನೆ, ಅವರೆಲ್ಲರನ್ನು ಪ್ರೀತಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ಈ ಲೋಕಕ್ಕೆ ಕಳುಹಿಸಿದ್ದಾನೆ ಎಂದವರು ದೇವರನ್ನು ಸ್ತುತಿಸಿದರು, ಹಾಡಿದರು, ಕೊಂಡಾಡಿದರು, ಸ್ತುತಿ ಆರಾಧನೆ ಮಾಡಿ ಅವರು ಪರಲೋಕಕ್ಕೇರಿ ಹೋದರು ಎನ್ನುವಂಥದ್ದು ಈ ಒಂದು ಸಂದೇಶದಲ್ಲಿ ದೇವರು ನಮಗೆ ತಿಳಿಸಿದ್ದಕ್ಕಾಗಿ ನಾವು ಜಗದ್ರಕ್ಷಕನಾದ ಯೇಸುವಿಗೆ ನಮ್ಮ ಪಾಪಗಳಿಂದ ಬಿಡುಗಡೆ ಆಗುವುದಕ್ಕೋಸ್ಕರ ಆತನ ಪರಿಶುದ್ಧ ರಕ್ತದಲ್ಲಿ ನಮ್ಮ ಪಾಪಗಳನ್ನು ತೊಳೆದುಕೊಂಡು ಶುದ್ಧೀಕರಿಸಲ್ಪಟ್ಟವರಾಗಿ ನಾವು ಪರಲೋಕಕ್ಕೆ ಏರಿ ಹೋಗುವವರಾಗಿರಬೇಕು ಎಂದು ಹೇಳುತ್ತಾ ಈ ಸಂದೇಶವನ್ನು ಮುಗಿಸ್ತೇನೆ. ಆಮೇನ್.